ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾರತದ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳ ಸೀರೀಸ್ನ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಮತ್ತೊಂದು ಸಾಂವಿಧಾನಿಕ ಸಂಸ್ಥೆ ಆದಂತಹ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ, ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಇದರ ಬಗ್ಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಆಗೋ ರೀತಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ನಮ್ಮ ಭಾರತ ದೇಶ ಒಂದು ಬಹುಭಾಷಾ ದೇಶ, ಹೌದಲ್ವಾ? ಇಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಾಗೆ ಮರಾಠಿ, ಹಿಂದಿ, ಬೆಂಗಾಲಿ ಈ ಎಲ್ಲ ಭಾಷೆಗಳು ಸೇರಿದಂತೆ ನೂರಾರು ಭಾಷೆಗಳನ್ನು ಜನರು ಮಾತಾಡ್ತಾರೆ. ಓಕೆ, ಕೆಲವೊಮ್ಮೆ ಒಂದು ರಾಜ್ಯದಲ್ಲಿ ಕೇವಲ ಒಂದು ಭಾಷೆ ಮಾತಾಡೋ ಜನರು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಉದಾಹರಣೆಗೆ ನೋಡಿ, ಈಗ ಕರ್ನಾಟಕದಲ್ಲಿ ತಮಿಳು ಅಥವಾ ಮರಾಠಿ ಭಾಷೆ ಮಾತಾಡೋ ಜನರು ಭಾಷಾ ಅಲ್ಪಸಂಖ್ಯಾತರು ಆಗ್ತಾರೆ. ಓಕೆ, ಅದೇ ರೀತಿ ತಮಿಳುನಾಡಿನಲ್ಲಿ ಕನ್ನಡ ಮಾತಾಡೋರು ಭಾಷಾ ಅಲ್ಪಸಂಖ್ಯಾತರು ಆಗ್ತಾರೆ. ಯಾಕಂದ್ರೆ ತುಂಬಾ ಕಡಿಮೆ ಜನ ಆ ಒಂದು ಪರ್ಟಿಕ್ಯುಲರ್ ಭಾಷೆನ ಮಾತಾಡ್ತಾ ಇರ್ತಾರೆ. ಓಕೆ, ಇಂತಹ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳು ರಕ್ಷಣೆಯಲ್ಲಿದೆಯಾ, ಇವರಿಗೆ ಸಂವಿಧಾನ ನೀಡಿರೋ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇದೆಯಾ ಎಂಬುದನ್ನ ಪರಿಶೀಲಿಸಲು ಸಂವಿಧಾನವು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಎಂಬ ಹುದ್ದೆಯನ್ನ ಸೃಷ್ಟಿ ಮಾಡಿದೆ. ಓಕೆ, ಈ ವಿಶೇಷ ಅಧಿಕಾರಿಯ ಮುಖ್ಯ ಕೆಲಸ ಏನಂದ್ರೆ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಕಾಪಾಡೋದು, ಹಾಗೆ ಅವರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರೋದಾಗಿರುತ್ತೆ. ಓಕೆ, ಈಗ ಈ ಒಂದು ವಿಡಿಯೋದಲ್ಲಿ ಸಂವಿಧಾನದ ಯಾವ ವಿಧಿ ಈ ವಿಶೇಷ ಅಧಿಕಾರಿಯ ಬಗ್ಗೆ ಹೇಳುತ್ತೆ, ಇವರ ನೇಮಕಾತಿ ಹೇಗೆ, ಇವರ ಅಧಿಕಾರಗಳು ಏನೇನು, ಇವರ ಕಾರ್ಯಗಳು ಏನೇನು, ಹೀಗೆ ಪ್ರತಿಯೊಂದು ಅಂಶವನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬನ್ನಿ. ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಈಗಾಗಲೇ ಹಲವಾರು ಸಾಂವಿಧಾನಿಕ ಸಂಸ್ಥೆಗಳ ವಿಡಿಯೋಗಳನ್ನು ಮಾಡಿದ್ದೀನಿ. ಭಾರತದ ಅಟಾರ್ನಿ ಜನರಲ್ ಹುದ್ದೆ ಬಗ್ಗೆ, ಹಾಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಹಾಗೂ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಹುದ್ದೆ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇದರ ಜೊತೆಗೆ GST ಮಂಡಳಿ ಬಗ್ಗೆ, ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ವಿಡಿಯೋಗಳನ್ನು ಮಾಡಿದ್ದೀನಿ. ಆಸಕ್ತಿ ಇದ್ದವರು ಈ ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಮುಂದೆ ನೋಡೋಣ. ಸಾಂವಿಧಾನಿಕ ನಿಬಂಧನೆಗಳು, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಸ್ನೇಹಿತರೆ, ಈಗ ಈ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿಗೆ ಸಂಬಂಧಪಟ್ಟ ಸಾಂವಿಧಾನಿಕ ನಿಬಂಧನೆಗಳನ್ನ, ಪ್ರಾವಿಷನ್ಸ್ಗಳನ್ನ ನೋಡ್ತಾ ಹೋಗೋಣ. ಮೂಲ ಸಂವಿಧಾನವು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಾವಧಾನಗಳನ್ನ ಹೊಂದಿರಲಿಲ್ಲ. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಏನಂದ್ರೆ 1950ರಲ್ಲಿ ಜಾರಿಗೆ ಬಂದಂತಹ ಮೂಲ ಸಂವಿಧಾನದಲ್ಲಿ ಈ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಎಂಬ ಹುದ್ದೆಯ ಬಗ್ಗೆ ಯಾವುದೇ ಪ್ರಾವಧಾನ ಇರಲಿಲ್ಲ. ನಂತರ ರಾಜ್ಯ ಮರು ವಿಂಗಡಣಾ ಆಯೋಗವು 1953ರಿಂದ 1955ರಲ್ಲಿ ಓಕೆ ಇದರ ಬಗ್ಗೆ ಅಂದ್ರೆ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಬಗ್ಗೆ ಶಿಫಾರಸು ಮಾಡಿತು. ಸ್ನೇಹಿತರೆ ನೋಡಿ, ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ಮರು ಸಂಘಟನೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಕೇಂದ್ರ ಸರ್ಕಾರ ರಾಜ್ಯ ಮರು ವಿಂಗಡಣಾ ಆಯೋಗವನ್ನ ನೇಮಕ ಮಾಡಿತು. ಓಕೆ, ಈ ಆಯೋಗ 1953ರಿಂದ 1955ರವರೆಗೆ ಕಾರ್ಯನಿರ್ವಹಿಸಿ ತನ್ನ ವರದಿಯನ್ನ ನೀಡಿತು. ಏನು ವರದಿ ಅಂದ್ರೆ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ರಕ್ಷಿಸಲು ವಿಶೇಷ ವ್ಯವಸ್ಥೆ ಇರಬೇಕು ಅಂತ ಶಿಫಾರಸು ಮಾಡಿತು. ಅದರಂತೆ 1956ರ 7ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಸಂವಿಧಾನದ 17ನೇ ಭಾಗದಲ್ಲಿ ಹೊಸ ವಿಧಿ 350B ಅನ್ನ ಸೇರಿಸಿತು. ವೆರಿ ಇಂಪಾರ್ಟೆಂಟ್ ನೋಡಿ, ರಾಜ್ಯ ಮರು ವಿಂಗಡಣಾ ಆಯೋಗದ ಶಿಫಾರಸನ್ನ ಸರ್ಕಾರ ಒಪ್ಪಿಕೊಂಡು 1956ರ 7ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಮೂಲಕ ಸಂವಿಧಾನದಲ್ಲಿ ಬದಲಾವಣೆ ಮಾಡಿತು. ಓಕೆ, ಇದರ ಫಲವಾಗಿ ಸಂವಿಧಾನದ 17ನೇ ಭಾಗದಲ್ಲಿ ಪಾರ್ಟ್ 17ರಲ್ಲಿ ಹೊಸದಾಗಿ ವಿಧಿ 350B ಅನ್ನ ಸೇರಿಸಲಾಯಿತು. ಇದೇ ವಿಧಿ 350B ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿಯ ಹುದ್ದೆಗೆ ಸಾಂವಿಧಾನಿಕ ಆಧಾರವನ್ನು ನೀಡುತ್ತದೆ. ಓಕೆ, ಮುಂದೆ ನೋಡೋಣ. ಸ್ನೇಹಿತರೆ, ಈಗ ಈ ಆರ್ಟಿಕಲ್ 350B ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. 350B ವಿಧಿಯು ಈ ಕೆಳಗಿನ ಪ್ರಾವಧಾನಗಳನ್ನು ಹೊಂದಿದೆ. ಏನೇನು ನೋಡಿ, ಭಾಷಾ ಅಲ್ಪಸಂಖ್ಯಾತರಿಗೆ ಭಾರತದ ರಾಷ್ಟ್ರಪತಿಗಳಿಂದ ನೇಮಿಸಲ್ಪಟ್ಟ ಒಬ್ಬ ವಿಶೇಷ ಅಧಿಕಾರಿ ಇರಬೇಕು. ಅಂದ್ರೆ ಭಾಷಾ ಅಲ್ಪಸಂಖ್ಯಾತರಿಗಾಗಿ ಒಬ್ಬ ವಿಶೇಷ ಅಧಿಕಾರಿ ಇರಬೇಕು ಅಂತ ಆರ್ಟಿಕಲ್ 350B ಹೇಳುತ್ತೆ. ಹಾಗೇನೆ ಈ ಅಧಿಕಾರಿಯನ್ನ ವೆರಿ ಇಂಪಾರ್ಟೆಂಟ್ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಓಕೆ,
ಸಂವಿಧಾನದ ಅಡಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಒದಗಿಸಲಾದ ಸುರಕ್ಷತಾ ಕ್ರಮಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ತನಿಖೆ ಮಾಡುವುದು ಈ ವಿಶೇಷ ಅಧಿಕಾರಿಯ ಕರ್ತವ್ಯವಾಗಿದೆ. ಈಗ ನೋಡಿ, ಈ ಅಧಿಕಾರಿಯ ಮುಖ್ಯ ಕೆಲಸ ಏನಂದ್ರೆ, ಈಗ ನಮ್ಮ ಸಂವಿಧಾನ ಭಾಷಾ ಅಲ್ಪಸಂಖ್ಯಾತರಿಗೆ ಕೆಲವೊಂದು ರಕ್ಷಣೆಗಳನ್ನ ಮತ್ತು ಹಕ್ಕುಗಳನ್ನ ಕೊಟ್ಟಿದೆ. ಓಕೆ, ಆ ರಕ್ಷಣೆಗಳು ನಿಜವಾಗಿಯೂ ಜಾರಿ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲಿಸೋದು, ತನಿಖೆ ನಡೆಸೋದು ಈ ವಿಶೇಷ ಅಧಿಕಾರಿಯ ಪ್ರಮುಖ ಕರ್ತವ್ಯ ಆಗಿರುತ್ತೆ. ಓಕೆ, ಈಗ ಉದಾಹರಣೆಗೆ ಯಾವುದಾದ್ರೂ ರಾಜ್ಯದಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದಂತ ಭಾಷೆಯಲ್ಲಿ ಶಿಕ್ಷಣ ಪಡೆಯೋಕೆ ಅವಕಾಶ ಸಿಗ್ತಿಲ್ಲ ಅಂತ ದೂರು ಬಂದ್ರೆ ಅದರ ಬಗ್ಗೆ ಈ ವಿಶೇಷ ಅಧಿಕಾರಿ ಪರಿಶೀಲನೆ ನಡೆಸಬಹುದು. ಓಕೆ, ಹಾಗೇನೆ ಅವರು ಕಾಲಕಾಲಕ್ಕೆ ರಾಷ್ಟ್ರಪತಿಗಳು ಅವರಿಗೆ ವಹಿಸಿದ ವಿಷಯಗಳ ಮೇಲೆ ರಾಷ್ಟ್ರಪತಿಗಳಿಗೆ ವರದಿ ನೀಡುತ್ತಾರೆ. ಓಕೆ, ರಾಷ್ಟ್ರಪತಿಗಳು ಅಂತಹ ಎಲ್ಲಾ ವರದಿಗಳನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಮಂಡಿಸಬೇಕು ಮತ್ತು ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಕಳುಹಿಸಿಕೊಡಬೇಕು. ಅಂದ್ರೆ ತನಿಖೆ ಮುಗಿದ್ಮೇಲೆ ವಿಶೇಷ ಅಧಿಕಾರಿ ತಮ್ಮ ತನಿಖೆಯ ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ರಾಷ್ಟ್ರಪತಿಗಳು ಆ ವರದಿಯನ್ನ ಕೇವಲ ತಮ್ಮ ಬಳಿ ಇಟ್ಕೊಳ್ಳೋದಿಲ್ಲ, ಅದನ್ನ ಸಂಸತ್ತಿನ ಉಭಯ ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆಯ ಮುಂದೆ ಮಂಡನೆ ಮಾಡ್ತಾರೆ. ಇದರ ಜೊತೆಗೆ ಆ ವರದಿಯನ್ನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆಯೋ ಆ ರಾಜ್ಯ ಸರ್ಕಾರಕ್ಕೂ ಕೂಡ ಕಳಿಸ್ಕೊಡ್ತಾರೆ. ಇದರಿಂದ ರಾಜ್ಯ ಸರ್ಕಾರ ಕೂಡ ಆ ವರದಿಗೆ ತಕ್ಕಂತೆ ಅಗತ್ಯ ಕ್ರಮಗಳನ್ನ ತಗೊಳ್ಳೋಕೆ ಸಾಧ್ಯ ಆಗುತ್ತೆ. ಓಕೆ, ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿಯ ಅರ್ಹತೆಗಳು, ಅಧಿಕಾರಾವಧಿ, ವೇತನಗಳು ಮತ್ತು ಭತ್ಯೆಗಳು, ಸೇವಾ ಷರತ್ತುಗಳ ಬಗ್ಗೆ ಸಂವಿಧಾನವು ಉಲ್ಲೇಖಿಸಿಲ್ಲ. ಅಂದ್ರೆ ನೋಡಿ, ಸಂವಿಧಾನ ಈ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಹುದ್ದೆಯನ್ನ ಸೃಷ್ಟಿ ಮಾಡಿದೆ. ಆದ್ರೆ ಈ ಅಧಿಕಾರಿಯ ಅರ್ಹತೆಗಳು ಏನು, ಎಷ್ಟು ವರ್ಷ ಅಧಿಕಾರಾವಧಿ ಇರುತ್ತೆ, ಎಷ್ಟು ವೇತನ ಮತ್ತು ಭತ್ಯೆ ಸಿಗುತ್ತೆ, ಸೇವಾ ಷರತ್ತುಗಳು ಏನೇನು, ಈ ಎಲ್ಲಾ ವಿಷಯಗಳ ಬಗ್ಗೆ ಸಂವಿಧಾನದಲ್ಲಿ ಯಾವುದೇ ವಿವರವನ್ನ ನೀಡಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ನೋಡಿ, ಇಷ್ಟು ನೆನ್ಪಿಟ್ಕೊಳ್ಳಿ. ವಿಧಿ 350B ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಬಗ್ಗೆ ಹೇಳುತ್ತೆ. ಇವರನ್ನ ನೇಮಕ ಮಾಡೋರು ರಾಷ್ಟ್ರಪತಿ. ಇವರ ಮುಖ್ಯ ಕರ್ತವ್ಯ ಭಾಷಾ ಅಲ್ಪಸಂಖ್ಯಾತರಿಗೆ ನೀಡಿರುವ ಸುರಕ್ಷತಾ ಕ್ರಮಗಳ ಜಾರಿಯನ್ನ ಪರಿಶೀಲನೆ ಮಾಡೋದು. ಹಾಗೆ ಇವರು ವರದಿ ಸಲ್ಲಿಸೋದು ರಾಷ್ಟ್ರಪತಿಗಳಿಗೆ. ವರದಿ ಮಂಡನೆಯಾಗುವ ಸ್ಥಳ ಸಂಸತ್ತಿನ ಉಭಯ ಸದನಗಳು. ಓಕೆ, ಹಾಗೇನೆ ಈ ವಿಶೇಷ ಅಧಿಕಾರಿಯ ಅರ್ಹತೆ, ಅಧಿಕಾರಾವಧಿ, ವೇತನ, ಭತ್ಯೆಗಳು ಮತ್ತು ಸೇವಾ ಷರತ್ತುಗಳು ಸಂವಿಧಾನದಲ್ಲಿ ಉಲ್ಲೇಖಿಸಿಲ್ಲ. ಓಕೆ, ಬನ್ನಿ ಮುಂದೆ ನೋಡೋಣ. ಈಗ ಈ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ. ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರು, ಕಮಿಷನರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. ನೋಡಿ, 1957ರಲ್ಲಿ ಸಂವಿಧಾನದ ವಿಧಿ 350B ಅನ್ವಯ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಹುದ್ದೆಯನ್ನ ಸೃಷ್ಟಿಸಲಾಯಿತು. ಅಂದ್ರೆ ಸ್ನೇಹಿತರೆ ನೋಡಿ, 1956ರ 7ನೇ ಸಾಂವಿಧಾನಿಕ ತಿದ್ದುಪಡಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ಆರ್ಟಿಕಲ್ 350B ಅನ್ನ ಸಂವಿಧಾನಕ್ಕೆ ಸೇರಿಸಿದ್ರು. ಇದರ ಅನುಸಾರವಾಗಿ 1957ರಲ್ಲಿ ವೆರಿ ಇಂಪಾರ್ಟೆಂಟ್ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಹುದ್ದೆಯನ್ನ ಸೃಷ್ಟಿ ಮಾಡಿದ್ರು. ಓಕೆ, ಈ ವಿಶೇಷ ಅಧಿಕಾರಿಯನ್ನ ಸಾಮಾನ್ಯವಾಗಿ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರು, ಇಂಗ್ಲಿಷಲ್ಲಿ ಕಮಿಷನರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ CLM ಅಂತ ಕರೀತಾರೆ. ಅಂದ್ರೆ ಸಂವಿಧಾನದಲ್ಲಿ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಹೆಸರು ಇದ್ರೂ ಕೂಡ ಪ್ರಾಯೋಗಿಕವಾಗಿ ಇವರನ್ನ ಕಮಿಷನರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಕರೀತಾರೆ. ಓಕೆ, ಈ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಆದ್ರೆ ಭಾರತ ತುಂಬಾ ದೊಡ್ಡ ದೇಶ ಆಗಿರೋದ್ರಿಂದ ಕೇವಲ ದೆಹಲಿಯಿಂದನೇ ಎಲ್ಲಾ ರಾಜ್ಯಗಳ ಸಮಸ್ಯೆಗಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ, ಹೌದಲ್ವಾ? ಆದ್ರಿಂದ ವಿವಿಧ ಪ್ರದೇಶಗಳಲ್ಲಿ ಪ್ರಾದೇಶಿಕ ಕಚೇರಿಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇವರು ಕರ್ನಾಟಕದ ಬೆಳಗಾವಿ, ತಮಿಳುನಾಡಿನ ಚೆನ್ನೈ, ಪಶ್ಚಿಮ ಬಂಗಾಳದ ಕಲ್ಕತ್ತಾ, ಹೀಗೆ ಒಟ್ಟು 3 ಪ್ರಾದೇಶಿಕ ಕಚೇರಿಗಳನ್ನ, ರೀಜನಲ್ ಆಫೀಸ್ಗಳನ್ನ ಹೊಂದಿದ್ದಾರೆ. ಓಕೆ, ಈ ಪ್ರಾದೇಶಿಕ ಕಚೇರಿಗಳ ಮೂಲಕ ವಿವಿಧ ರಾಜ್ಯಗಳ ಭಾಷಾ ಅಲ್ಪಸಂಖ್ಯಾತರ ಸಮಸ್ಯೆಗಳು ಏನಿರ್ತವೆ ಅವನ್ನ ಪರಿಶೀಲನೆ ಮಾಡ್ತಾರೆ. ಓಕೆ, ಹಾಗೇನೆ ಪ್ರತಿಯೊಂದು ಪ್ರಾದೇಶಿಕ ಕಚೇರಿಗೆ ಒಬ್ಬ ಸಹಾಯಕ ಆಯುಕ್ತರು, ಅಸಿಸ್ಟೆಂಟ್ ಕಮಿಷನರ್ ಮುಖ್ಯಸ್ಥರಾಗಿರ್ತಾರೆ. ಹೀಗಾಗಿ ಕೇಂದ್ರ ಮಟ್ಟದಲ್ಲಿ ಮುಖ್ಯ ಆಯುಕ್ತರು ಕೆಲಸ ಮಾಡಿದ್ರೆ ಅದೇ ಪ್ರಾದೇಶಿಕ ಮಟ್ಟದಲ್ಲಿ ಸಹಾಯಕ ಆಯುಕ್ತರು ಕಾರ್ಯನಿರ್ವಹಿಸ್ತಾರೆ. ಓಕೆ, ಮುಂದೆ ನೋಡೋಣ. ಈಗ ಈ ಆಯುಕ್ತರ ಆಡಳಿತಾತ್ಮಕ ವ್ಯವಸ್ಥೆ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಪ್ರಧಾನ ಕಚೇರಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರಿಗೆ
ಒಬ್ಬ ಉಪ ಆಯುಕ್ತರು ಮತ್ತು ಸಹಾಯಕ ಆಯುಕ್ತರು ಸಹಾಯ ಮಾಡುತ್ತಾರೆ. ಅಂದ್ರೆ ಆಯುಕ್ತರು ಒಬ್ಬರೇ ಕೆಲಸ ಮಾಡೋದಿಲ್ಲ, ಅವರಿಗೆ ಪ್ರಧಾನ ಕಚೇರಿಯಲ್ಲಿ ಹಲವಾರು ಅಧಿಕಾರಿಗಳು ಸಹಾಯ ಮಾಡ್ತಾರೆ. ಓಕೆ, ಮುಖ್ಯವಾಗಿ ಒಬ್ಬ ಉಪ ಆಯುಕ್ತರು ಡೆಪ್ಯೂಟಿ ಕಮಿಷನರ್ ಇರ್ತಾರೆ ಮತ್ತು ಸಹಾಯಕ ಆಯುಕ್ತರು ಅಸಿಸ್ಟೆಂಟ್ ಕಮಿಷನರ್ ಈ ಆಯುಕ್ತರ ಕೆಲಸಕ್ಕೆ ನೆರವಾಗ್ತಾರೆ. ಓಕೆ, ಹಾಗೆ ಆಯುಕ್ತರು ತಾವು ನೇಮಿಸಿದ ನೋಡಲ್ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಭಾರತದಲ್ಲಿ ಅನೇಕ ರಾಜ್ಯಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳು ಇದಾವೆ, ಹೌದಲ್ವಾ? ಆದ್ರಿಂದ ಪ್ರತಿಯೊಂದು ರಾಜ್ಯದ ಜೊತೆ ನೇರವಾಗಿ ಸಂಪರ್ಕ ಸಾಧಿಸೋದು ಈ ಆಯುಕ್ತರಿಗೆ ಕಷ್ಟ ಆಗುತ್ತೆ. ಈ ಕಾರಣದಿಂದ ನೋಡಲ್ ಅಧಿಕಾರಿಗಳನ್ನ, ನೋಡಲ್ ಆಫೀಸರ್ಸ್ಗಳನ್ನ ನೇಮಕ ಮಾಡ್ತಾರೆ. ಓಕೆನಾ? ಈ ನೋಡಲ್ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರು ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕನೇ ತಗೊಳ್ಳಿ. ಕರ್ನಾಟಕದಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಸಮಸ್ಯೆ ಉಂಟಾದ್ರೆ ಅದರ ಮಾಹಿತಿಯನ್ನ ನೋಡಲ್ ಅಧಿಕಾರಿಗಳು ಆಯುಕ್ತರ ಪ್ರಧಾನ ಕಚೇರಿಗೆ ತಲುಪಿಸ್ತಾರೆ. ಓಕೆ, ಈಗ ಕೇಂದ್ರ ಮಟ್ಟದಲ್ಲಿ ಇವರ ಸ್ಥಾನಮಾನ ಹೇಗೆ ಇದೆ ನೋಡ್ತಾ ಹೋಗೋಣ. ಕೇಂದ್ರ ಮಟ್ಟದಲ್ಲಿ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರು ಅಲ್ಪಸಂಖ್ಯಾತರ ವ್ಯವಹಾರಗಳ ಮಂತ್ರಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಓಕೆ, ಆದ್ರಿಂದ ಅವರು ತಮ್ಮ ವಾರ್ಷಿಕ ಮತ್ತು ಇತರ ವರದಿಗಳನ್ನ ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವರ ಮೂಲಕ, ವೆರಿ ಇಂಪಾರ್ಟೆಂಟ್, ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ಸ್ನೇಹಿತರೆ ನೋಡಿ, ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರು ಅಲ್ಪಸಂಖ್ಯಾತರ ವ್ಯವಹಾರಗಳ ಮಂತ್ರಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೈರ್ಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಆದ್ರಿಂದ ಈ ಆಯುಕ್ತರು ತಮ್ಮ ವಾರ್ಷಿಕ ವರದಿಯನ್ನ ಅಥವಾ ಇತರ ವಿಶೇಷ ವರದಿಗಳನ್ನ ನೇರವಾಗಿ ರಾಷ್ಟ್ರಪತಿಗಳಿಗೆ ಕಳಿಸೋದಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಮೊದಲು ಆ ವರದಿಗಳನ್ನ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವರಿಗೆ ಸಲ್ಲಿಸ್ತಾರೆ. ನಂತರ ಆ ಸಚಿವರ ಮೂಲಕ ಎಲ್ಲಾ ವರದಿಗಳು ರಾಷ್ಟ್ರಪತಿಗಳಿಗೆ ತಲುಪುತ್ತೆ. ಓಕೆ, ಮುಂದೆ ನೋಡೋಣ. ಸ್ನೇಹಿತರೆ, ಈಗ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ಪಾತ್ರ ಏನು, ಅವರ ರೋಲ್ ಏನಿದೆ ಅನ್ನೋದನ್ನ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇ ರೋಲ್ ಏನಂದ್ರೆ ನೋಡಿ, ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನ ಮತ್ತು ಸರ್ಕಾರಗಳು ಕೆಲವೊಂದು ರಕ್ಷಣೆಗಳನ್ನ ನೀಡಿದೆ. ಓಕೆ, ಆ ರಕ್ಷಣೆಗಳು ರಾಜ್ಯಗಳಲ್ಲಿ ಸರಿಯಾಗಿ ಜಾರಿ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲಿಸುವ ಕೆಲಸವನ್ನ ಆಯುಕ್ತರು ಮಾಡ್ತಾರೆ. ಅಂದ್ರೆ ಸಂವಿಧಾನದಲ್ಲಿ ಹಕ್ಕುಗಳನ್ನ ಕೊಟ್ರೆ ಮಾತ್ರ ಸಾಕಾಗೋದಿಲ್ಲ ಅಲ್ವಾ, ಅವು ಗ್ರೌಂಡ್ ಲೆವೆಲ್ ಅಲ್ಲಿ ಜಾರಿ ಆಗ್ಬೇಕು. ಅದನ್ನ ಖಚಿತಪಡಿಸ್ಕೊಳ್ಳೋ ಕೆಲಸ ಆಯುಕ್ತರದು. ಓಕೆ, ಎರಡನೆಯದಾಗಿ ನೋಡಿ, ಈ ಭಾಷಾ ಅಲ್ಪಸಂಖ್ಯಾತರ ವ್ಯಕ್ತಿಗಳು, ಸಂಘಟನೆಗಳು ಅಥವಾ ಸಂಸ್ಥೆಗಳು ಯಾವುದಾದ್ರೂ ಸಮಸ್ಯೆ ಅಥವಾ ದೂರು ನೀಡಿದ್ರೆ ಅದನ್ನ ಆಯುಕ್ತರು ಗಂಭೀರವಾಗಿ ಪರಿಗಣಿಸ್ತಾರೆ. ಓಕೆ, ಈಗ ಉದಾಹರಣೆಗೆ ನಮ್ಮ ಭಾಷೆಯಲ್ಲಿ ಶಿಕ್ಷಣದ ಸೌಲಭ್ಯ ಸಿಗ್ತಾ ಇಲ್ಲ ಅಥವಾ ನಮ್ಮ ಭಾಷಾ ಹಕ್ಕುಗಳನ್ನ ಕಡೆಗಣಿಸಲಾಗ್ತಿದೆ ಅಂತ ಯಾವುದಾದ್ರೂ ಸಂಘಟನೆ ದೂರು ನೀಡಿದ್ರೆ ಆಯುಕ್ತರು ಅದರ ಬಗ್ಗೆ ಪರಿಶೀಲನೆ ನಡೆಸ್ತಾರೆ. ಓಕೆ, ಮೂರನೆಯದಾಗಿ ಅಗತ್ಯ ಬಿದ್ದಾಗ ಆಯುಕ್ತರು ನೇರವಾಗಿ ರಾಜ್ಯಗಳ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತಾರೆ. ಇದರಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯಪಾಲರುಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಹಾಗೆ ಉಪರಾಜ್ಯಪಾಲರುಗಳು ಕೂಡ ಸೇರಿರ್ತಾರೆ. ಅಂದ್ರೆ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಇದ್ರೆ ಅದನ್ನ ನೇರವಾಗಿ ರಾಜ್ಯದ ಉನ್ನತ ನಾಯಕತ್ವದ ಗಮನಕ್ಕೆ ತರ್ತಾರೆ. ಯಾರು? ಈ ಆಯುಕ್ತರು. ಓಕೆ, ನಾಲ್ಕನೆಯದಾಗಿ ಕೇವಲ ರಾಜಕೀಯ ನಾಯಕರೊಂದಿಗೆ ಮಾತ್ರವಲ್ಲದೆ ಹಿರಿಯ ಆಡಳಿತಾತ್ಮಕ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸ್ತಾರೆ. ಉದಾಹರಣೆಗೆ ಮುಖ್ಯ ಕಾರ್ಯದರ್ಶಿ ಆಗಿರ್ಬೋದು, ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಇವರೊಂದಿಗೆ ಸಭೆ ನಡೆಸಿ ಭಾಷಾ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಯೋಜನೆಗಳು ಸರಿಯಾಗಿ ಜಾರಿ ಆಗ್ತಾ ಇದೆಯಾ ಅಂತ ಪರಿಶೀಲಿಸ್ತಾರೆ. ಓಕೆ, ಹೀಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರು ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಲು ಸರ್ಕಾರ ಮತ್ತು ಜನರ ನಡುವೆ ಒಂದು ಸೇತುವೆಯಂತೆ ಕಾರ್ಯನಿರ್ವಹಿಸ್ತಾರೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಸ್ನೇಹಿತರೆ, ಈಗ ಈ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ವಿಷನ್ ಮತ್ತು ಮಿಷನ್ ಇದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ವಿಷನ್, ದೃಷ್ಟಿ ಅಂದ್ರೆ ಏನು ನೋಡಿ. ವಿಷನ್ ಅಂದ್ರೆ ಈಗ ಭವಿಷ್ಯದಲ್ಲಿ ಫ್ಯೂಚರ್ ಅಲ್ಲಿ ನಾವು ಯಾವ ಗುರಿಯನ್ನ ಸಾಧಿಸಬೇಕು ಅಂತ ದೊಡ್ಡ ಕನಸು ಅಥವಾ ಉದ್ದೇಶನ ಇಟ್ಕೊಂಡಿರ್ತೀವಲ್ಲ ಅದನ್ನ ವಿಷನ್ ಅಂತ ಕರೀತಾರೆ. ಓಕೆ, ಈಗ ಈ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ವಿಷನ್ ಏನಂದ್ರೆ ಸಂವಿಧಾನ ಭಾಷಾ ಅಲ್ಪಸಂಖ್ಯಾತರಿಗೆ ನೀಡಿರೋ ರಕ್ಷಣೆಗಳು ಕೇವಲ ಪುಸ್ತಕದಲ್ಲಿ ಮಾತ್ರ ಉಳಿಯದೆ ನಿಜವಾಗಿ ಪರಿಣಾಮಕಾರಿಯಾಗಿ ನೀಡಿರೋ ರಕ್ಷಣೆಗಳು ಜಾರಿಯಾಗಬೇಕು. ಓಕೆ, ಅದಕ್ಕಾಗಿ ಅಗತ್ಯ ಇರೋ ವ್ಯವಸ್ಥೆ, ಕಾರ್ಯವಿಧಾನ ಹಾಗೆ ಆಡಳಿತಾತ್ಮಕ ಕ್ರಮಗಳನ್ನ ಇನ್ನಷ್ಟು ಬಲಪಡಿಸಬೇಕು.
ಇದರ ಮೂಲಕ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಬೇಕು ಹಾಗೂ ಅವರು ಸಮಾಜದ ಮುಖ್ಯವಾಹಿನಿಯಿಂದ ಹಿಂದೆ ಉಳ್ಕೊಳ್ಳದಂತೆ ನೋಡ್ಕೊಳ್ಬೇಕು. ಓಕೆ, ಜೊತೆಗೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು, ಅಭಿವೃದ್ಧಿಯ ಫಲಗಳು ಎಲ್ಲ ವರ್ಗಗಳಿಗೂ ತಲುಪಬೇಕು ಅನ್ನೋದು ಈ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ವಿಷನ್ ಆಗಿದೆ. ಓಕೆ, ವಿಷನ್ ಆಯ್ತು. ಈಗ ಇವರ ಮಿಷನ್ ಅಂದ್ರೆ ಏನು? ಈಗ ಇವರ ಮಿಷನ್ ಅಂದ್ರೆ ಇವರ ಧ್ಯೇಯ, ಇದರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಮಿಷನ್ ಅಂದ್ರೆ ಏನ್ ಗೊತ್ತಾ? ಮಿಷನ್ ಅಂದ್ರೆ ಒಂದು ವಿಷನ್ ಅನ್ನ ಸಾಧಿಸೋಕೆ ಪ್ರತಿದಿನ ಮಾಡಬೇಕಾದಂತಹ ಕಾರ್ಯಗಳನ್ನ ಮಿಷನ್ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಈ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ಮಿಷನ್ ಏನಂದ್ರೆ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನ ನೀಡಿರೋ ರಕ್ಷಣೆಗಳನ್ನು ಸರಿಯಾಗಿ ಜಾರಿಗೊಳಿಸ್ತಾ ಇದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳೋದು. ಅಂದರೆ ಭಾಷಾ ಅಲ್ಪಸಂಖ್ಯಾತರಿಗೆ ಶಿಕ್ಷಣ, ಆಡಳಿತ ಹಾಗೆ ಇತರ ಕ್ಷೇತ್ರಗಳಲ್ಲಿ ಸಿಗಬೇಕಾದಂತಹ ಸೌಲಭ್ಯಗಳು ಮತ್ತು ಅವಕಾಶಗಳು ನಿಜವಾಗಿಯೂ ಸಿಗ್ತಾ ಇದೆಯಾ ಅಂತ ಮೇಲ್ವಿಚಾರಣೆ ಮಾಡೋದು ಈ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ಮಿಷನ್ ಆಗಿದೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ವಿಷನ್ ಅಂದರೆ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿತವಾಗಿರೋ ಸಮಾಜವನ್ನು ನಿರ್ಮಿಸೋದು. ಓಕೆ, ಹಾಗೆ ಮಿಷನ್ ಅಂದರೆ ಸಂವಿಧಾನ ಕೊಟ್ಟಿರೋ ಹಕ್ಕುಗಳನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸರಿಯಾಗಿ ಜಾರಿಗೊಳಿಸ್ತಾ ಇದೆಯಾ ಅಂತ ಖಚಿತಪಡಿಸಿಕೊಳ್ಳೋದು. ಓಕೆ, ಮುಂದೆ ನೋಡೋಣ ಸ್ನೇಹಿತರೆ. ಈಗ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ಪ್ರಮುಖ ಕಾರ್ಯಗಳು ಏನೇನು, ವಾಟ್ ಆರ್ ದ ಮೈನ್ ಫಂಕ್ಷನ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇ ಕಾರ್ಯ, ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆಗೆ ಒದಗಿಸಲಾದ ಎಲ್ಲಾ ಸುರಕ್ಷತಾ ಕ್ರಮಗಳ ತನಿಖೆ ನಡೆಸುವುದು. ಅಂದ್ರೆ ಈ ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಸಂವಿಧಾನ ಮತ್ತು ಸರ್ಕಾರ ನೀಡಿರೋ ಎಲ್ಲಾ ಸುರಕ್ಷತಾ ಕ್ರಮಗಳ ಬಗ್ಗೆ ತನಿಖೆ ನಡೆಸೋದು. ಆ ಸುರಕ್ಷತಾ ಕ್ರಮಗಳು ಕೇವಲ ಕಾನೂನಿನಲ್ಲಿ ಮಾತ್ರ ಇದೆಯಾ ಅಥವಾ ನಿಜವಾಗಿಯೂ ಜಾರಿಯಾಗ್ತಾ ಇದೆಯಾ ಎಂಬುದನ್ನ ಪರಿಶೀಲಿಸೋದು ಆಯುಕ್ತರ ಕೆಲಸ. ಓಕೆ, ಇವರ ಎರಡನೇ ಕಾರ್ಯ ಏನಂದ್ರೆ ಭಾಷಾ ಅಲ್ಪಸಂಖ್ಯಾತರ ಸಂವಿಧಾನಿಕ ಮತ್ತು ರಾಷ್ಟ್ರೀಯವಾಗಿ ಒಪ್ಪಿತ ಸುರಕ್ಷತಾ ಕ್ರಮಗಳ ಅನುಷ್ಠಾನದ ಸ್ಥಿತಿಗತಿಯ ಕುರಿತು ಭಾರತದ ರಾಷ್ಟ್ರಪತಿಗಳಿಗೆ ವರದಿಯನ್ನ ಸಲ್ಲಿಸುವುದು. ಅಂದ್ರೆ ಈ ಸುರಕ್ಷತಾ ಕ್ರಮಗಳ ಅನುಷ್ಠಾನ ಹೇಗೆ ನಡೀತಾ ಇದೆ ಎಂಬುದರ ಬಗ್ಗೆ ರಾಷ್ಟ್ರಪತಿಗಳಿಗೆ ವರದಿ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ದೇಶದ ವಿವಿಧ ರಾಜ್ಯಗಳಲ್ಲಿ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳ ಸ್ಥಿತಿ ಹೇಗಿದೆ, ಹಾಗೆ ಯಾವ ರಾಜ್ಯಗಳು ಚೆನ್ನಾಗಿ ಕೆಲಸ ಮಾಡ್ತಿವೆ, ಎಲ್ಲಿ ಸಮಸ್ಯೆಗಳು ಇವೆ ಎಂಬ ಮಾಹಿತಿಯನ್ನ ವರದಿಯ ರೂಪದಲ್ಲಿ ರಾಷ್ಟ್ರಪತಿಗಳಿಗೆ ನೀಡಲಾಗುತ್ತೆ. ಓಕೆ, ಮೂರನೇ ಕಾರ್ಯ, ಪ್ರಶ್ನಾವಳಿಗಳು, ಭೇಟಿಗಳು, ಸಮ್ಮೇಳನಗಳು, ವಿಚಾರ ಸಂಕಿರಣಗಳು, ಸಭೆಗಳು ಮತ್ತು ಪರಿಶೀಲನಾ ಸಭೆಗಳ ಮೂಲಕ ಸುರಕ್ಷತಾ ಕ್ರಮಗಳ ಅನುಷ್ಠಾನದ ಮೇಲ್ವಿಚಾರಣೆ ಮಾಡುವುದು. ಅಂದ್ರೆ ಈ ಆಯುಕ್ತರು ಸುರಕ್ಷತಾ ಕ್ರಮಗಳನ್ನ ಜಾರಿ ಮಾಡೋದ್ರ ಮೇಲೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ. ಅದಕ್ಕೆ ಅಂತಾನೆ ಆಯುಕ್ತರು ವಿವಿಧ ವಿಧಾನಗಳನ್ನ ಬಳಸ್ತಾರೆ. ಉದಾಹರಣೆಗೆ ಪ್ರಶ್ನಾವಳಿಗಳನ್ನ ಕಳಿಸೋದಾಗಿರ್ಬೋದು, ವಿವಿಧ ರಾಜ್ಯಗಳಿಗೆ ಭೇಟಿ ನೀಡೋದಾಗಿರ್ಬೋದು, ಸಮ್ಮೇಳನಗಳನ್ನ ಅಂದ್ರೆ ಕಾನ್ಫರೆನ್ಸ್ಗಳನ್ನ ನಡೆಸೋದಾಗಿರ್ಬೋದು, ವಿಚಾರ ಸಂಕಿರಣಗಳು ಅಂದ್ರೆ ಸೆಮಿನಾರ್ಸ್ಗಳನ್ನ ಆಯೋಜನೆ ಮಾಡೋದಾಗಿರ್ಬೋದು, ಹಾಗೆ ಅಧಿಕಾರಿಗಳೊಂದಿಗೆ ಸಭೆಗಳನ್ನ ನಡೆಸೋದಾಗಿರ್ಬೋದು. ಹೀಗೆ ಇದೆಲ್ಲದರ ಮುಖಾಂತರ ಪ್ರಗತಿಯನ್ನ ಪರಿಶೀಲನೆ ಮಾಡ್ತಾರೆ. ಹೀಗಾಗಿ ಆಯುಕ್ತರ ಕೆಲಸ ಕೇವಲ ವರದಿ ಬರೆಯೋದು ಮಾತ್ರ ಅಲ್ಲ, ಅವರು ನಿರಂತರವಾಗಿ ರಾಜ್ಯಗಳೊಂದಿಗೆ ಸಂಪರ್ಕದಲ್ಲಿ ಇದ್ದು ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳು ಸರಿಯಾಗಿ ಜಾರಿ ಆಗ್ತಾ ಇದೆಯಾ ಇಲ್ವಾ ಅಂತ ಗಮನಿಸ್ತಾರೆ. ಓಕೆ, ಇಷ್ಟು ಕೂಡ ಭಾಷಾ ಅಲ್ಪಸಂಖ್ಯಾತರ ಅಧಿಕಾರಿಯ ಮುಖ್ಯವಾದಂತಹ ಕಾರ್ಯಗಳು. ಮುಂದೆ ನೋಡೋಣ ಸ್ನೇಹಿತರೆ. ಈಗ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ಉದ್ದೇಶಗಳು ಅಂದ್ರೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಅಂತ ನೋಡ್ತಾ ಹೋಗೋಣ. ಮೊದಲನೇ ಉದ್ದೇಶ, ಸಮಗ್ರ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಏಕೀಕರಣಕ್ಕಾಗಿ ಭಾಷಾ ಅಲ್ಪಸಂಖ್ಯಾತರಿಗೆ ಸಮಾನ ಅವಕಾಶಗಳನ್ನು ಒದಗಿಸುವುದು. ಅಂದ್ರೆ ಈ ಭಾಷಾ ಅಲ್ಪಸಂಖ್ಯಾತರು ಯಾವುದೋ ಭಾಷೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಇವರಿಗೆ ಶಿಕ್ಷಣ, ಉದ್ಯೋಗ ಅಥವಾ ಸರ್ಕಾರಿ ಸೌಲಭ್ಯಗಳಲ್ಲಿ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು. ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕು. ಇದರಿಂದ ದೇಶದ ಸಮಗ್ರ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಏಕತೆ ಕೂಡ ಬಲ ಸಿಗುತ್ತೆ. ಓಕೆ, ಎರಡನೇ ಉದ್ದೇಶ, ಭಾಷಾ ಅಲ್ಪಸಂಖ್ಯಾತರಿಗೆ ಲಭ್ಯವಿರುವ ಸುರಕ್ಷತಾ ಕ್ರಮಗಳ ಬಗ್ಗೆ ಅವರಲ್ಲಿ ಜಾಗೃತಿ ಮೂಡಿಸುವುದು. ನೋಡಿ, ಅನೇಕ ಜನರಿಗೆ ತಮ್ಮ ತಮ್ಮ ಹಕ್ಕುಗಳ ಬಗ್ಗೆ ತಿಳಿದೇ ಇರೋದಿಲ್ಲ. ಆದ್ರಿಂದ ಅವರಿಗೆ ಸಂವಿಧಾನ ಯಾವ ಹಕ್ಕುಗಳನ್ನು ನೀಡಿದೆ, ಯಾವ ರಕ್ಷಣೆಗಳು ಅವರಿಗೆ ಲಭ್ಯವಿದೆ ಅನ್ನೋದರ ಬಗ್ಗೆ ಅರಿವು ಮೂಡಿಸುವುದು ಆಯುಕ್ತರ ಉದ್ದೇಶವಾಗಿದೆ. ಓಕೆ, ಮೂರನೆಯ ಉದ್ದೇಶ, ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನದಲ್ಲಿ ಒದಗಿಸಿರುವ ಹಾಗೂ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಪ್ಪಿಕೊಂಡಿರುವ ಸುರಕ್ಷತಾ ಕ್ರಮಗಳ ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದು.
ಅಂದರೆ ಸಂವಿಧಾನದಲ್ಲಿ ಹಕ್ಕುಗಳನ್ನು ಬರೆದ್ರೆ ಮಾತ್ರ ಸಾಕಾಗಲ್ಲ, ಅವು ರಾಜ್ಯಗಳಲ್ಲಿ ಆಗಲಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಗಲಿ ಸರಿಯಾಗಿ ಜಾರಿ ಆಗಬೇಕು. ಅದನ್ನ ಖಚಿತಪಡಿಸಿಕೊಳ್ಳೋದು ಆಯುಕ್ತರ ಪ್ರಮುಖ ಉದ್ದೇಶ. ಓಕೆ, ಕೊನೆಯ ಉದ್ದೇಶ ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ಅವರ ಕುಂದುಕೊರತೆಗಳನ್ನು ನಿವಾರಿಸಲು ಕೋರುವ ಮನವಿಗಳನ್ನು ನಿರ್ವಹಿಸುವುದು. ಸ್ನೇಹಿತರೆ ನೋಡಿ, ಈಗ ಉದಾಹರಣೆಗೆ ಯಾವುದಾದ್ರೂ ಭಾಷಾ ಅಲ್ಪಸಂಖ್ಯಾತ ಸಮುದಾಯ ಹೋಗಿ ತಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತಾ ಇಲ್ಲ ಅಂತ ಮನವಿ ಸಲ್ಲಿಸಿದರೆ ಆ ಮನವಿಯನ್ನು ಪರಿಶೀಲಿಸಿ ಸಂಬಂಧಪಟ್ಟ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸೋಕೆ ಪ್ರಯತ್ನ ಮಾಡ್ತಾರೆ. ಓಕೆ, ಹೀಗಾಗಿ ಈ 4 ಉದ್ದೇಶಗಳ ಸಾರಾಂಶ ಏನಂದರೆ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸೋದು, ಅವರಿಗೆ ಸಮಾನ ಅವಕಾಶಗಳನ್ನು ನೀಡೋದು, ಅವರಲ್ಲಿ ಜಾಗೃತಿ ಮೂಡಿಸೋದು ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸೋದು ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರ ಮುಖ್ಯ ಉದ್ದೇಶಗಳಾಗಿರ್ತವೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಸ್ನೇಹಿತರೆ, ಇಷ್ಟು ಕೂಡ ಭಾರತ ಸಂವಿಧಾನದ 350B ವಿಧಿಯ ಅನ್ವಯ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಬಗ್ಗೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂವಿಧಾನಿಕ ಸಂಸ್ಥೆಗಳೊಂದಿಗೆ ಬರ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ತಾ, ಮುಂದಿನ ವಿಡಿಯೋಗಳಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.